ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿ ಸುಗಂಧ ದ್ರವ್ಯ ತಯಾರು ಮಾಡುವ ಒಂದು ಫ್ಯಾಕ್ಟ್ರಿ, ಅಲ್ಲಿ ಅಗ್ನಿ ಅವಘಡ. ಮೆಜಾನ್ ಸುಗಂಧ ದ್ರವ್ಯ ತಯಾರಿಕಾ ಫ್ಯಾಕ್ಟ್ರಿ ಅಂತೆ ಅದು. ಅಲ್ಲಿಗೆ ಬಿದ್ದು ಕಂಪ್ಲೀಟ್ ನೋಡಿ ಹೆಂಗೆ ಉರಿತಾ ಇದೆ ಅಂತ, ಬೆಂಕಿ ಬಿದ್ದಿರೋದು. ಆಮೇಲೆ ಅದು ಬೇಗ ಕ್ಯಾಚ್ ಆಗುತ್ತೆ ಬೆಂಕಿ, ಪರ್ಫ್ಯೂಮ್ಗೆ ಇನ್ಫ್ಲೇಮಬಲ್ ಅದು ಆ್ಯಕ್ಚುಲಿ. ಹಾಗಾಗಿ ಹೊತ್ತಿ ಉರಿದಿದೆ. ಅಪಾರ ಪ್ರಮಾಣದ ಆಸ್ತಿ ನಷ್ಟವಾಗಿದೆ. ಬಟ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಅಂತ ಈಗ ಮೇಲ್ನೋಟ ಗೊತ್ತಾಗ್ತಾ ಇದೆ. ಜೊತೆಗೆ ಈಗ ಅಗ್ನಿಶಾಮಕ ದಳದವರು ಬೆಂಕಿ ನಂದಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನೋಡಿ, ಸುಗಂಧ ದ್ರವ್ಯ ಅಂದರೆ ಪರ್ಫ್ಯೂಮ್ ಕಂಪನಿ, ಇದು ಪರ್ಫ್ಯೂಮ್ ಫ್ಯಾಕ್ಟ್ರಿ. ಆ ಪರ್ಫ್ಯೂಮ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ. ಏನು ಕಾರಣಕ್ಕೆ ಅಂತಕ್ಕಂಥದ್ದು ಇನ್ನು ಪತ್ತೆ ಹಚ್ಚಬೇಕು. ಬಟ್ ಮೊದಲ ಪ್ರಯಾರಿಟಿ ಇರತಕ್ಕಂಥದ್ದು ಈಗ ಆ ಬೆಂಕಿಯನ್ನು ನಂದಿಸ್ಬೇಕು. ನೋಡಿ, ಈ ಥರದ ಘಟನೆಗಳಾಗ್ಬಿಟ್ರೆ ವಾಯು ಮಾಲಿನ್ಯ ಹೆಂಗಾಗುತ್ತೆ ನೋಡಿ. ಆ ಪರಿಪ್ರಮಾಣದಲ್ಲಿ ಆ ದಟ್ಟ ಹೊಗೆ ಗಾಳಿಗೆ ಸೇರ್ಪಡೆ ಆಗ್ತಾ ಇದೆ. ತುಂಬ ಡೇಂಜರ್, ಅದು ತುಂಬ ಡೇಂಜರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಏನು ಕಾರಣ ಈ ರೀತಿ ಏಕಾಏಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹತ್ಕೊಳ್ಳೋದಕ್ಕೆ? ಹೆಂಗಾಯ್ತು ಇನ್ಸಿಡೆಂಟು? ಮತ್ತು ಈಗ ಬೆಂಕಿ ನಂದಿಸೋ ಕಾರ್ಯ ಮುಕ್ತಾಯ ಆಯ್ತಾ? ಏನಿದೆ ಡೀಟೇಲ್ಸ್? ಅರವಿಂದ್, ನಿಖರವಾದ ಕಾರಣ ಈವರೆಗೂ ಗೊತ್ತಾಗಿಲ್ಲ. ಈ ಅಗ್ನಿ ಅವಘಡದ ಕಾರಣ ಪತ್ತೆ ಹಚ್ಚಲು ಈಗ ತನಿಖೆ ಆರಂಭ ಆಗಿದೆ. ಇದು ಮಂಗಳೂರಿನ ಬೈಕಂಪಾಡಿಯ ಕೈಗಾರಿಕಾ ವಲಯದಲ್ಲಿರುವಂತಹ ಒಂದು ಸುಗಂಧ ದ್ರವ್ಯ ತಯಾರಿಕಾ ಕಂಪನಿಯಲ್ಲಿ ಈ ರೀತಿಯಾಗಿ ಬೆಂಕಿ ಹತ್ಕೊಂಡಿರುವಂತದ್ದು. ಬೆಳಗ್ಗಿನ ಜಾವ ಹತ್ಕೊಂಡಿರುವಂತ ಸಾಧ್ಯತೆ ಇದೆ. ಇದು ಸುಗಂಧ ದ್ರವ್ಯ ಆಗಿರುವಂತ ಕಾರಣಕ್ಕಾಗಿ ವ್ಯಾಪಕವಾಗಿ ಇದರ ಬೆಂಕಿಯ ಕೆನ್ನಾಲಗೆ ಹರಡಿರುವಂತದ್ದು. ಹೀಗಾಗಿ ತಕ್ಷಣಕ್ಕೆ ಅಲ್ಲಿ ಸಮೀಪದಲ್ಲಿರುವಂತ MCF ಹಾಗೂ NMPA ಅಗ್ನಿಶಾಮಕ ದಳ ಜೊತೆಗೆ ಕದ್ರಿಯಲ್ಲಿರುವಂತಹ ಅಗ್ನಿಶಾಮಕ ದಳದವರು ಹೋಗಿ ನಂದಿಸುವಂತ ಕಾರ್ಯಗಳನ್ನ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಕಂಟ್ರೋಲಿಗೆ ಬಂದಿರುವಂತದ್ದು, ಸಂಪೂರ್ಣವಾಗಿ ನಂದಿಸುವ ಕೆಲಸವನ್ನ ಮಾಡಿದ್ದಾರೆ. ಅಪಾರ ಪ್ರಮಾಣದ ಆಸ್ತಿ ನಷ್ಟ ಆಗಿದೆ. ಈ ಒಂದು ಸುಗಂಧ ದ್ರವ್ಯವನ್ನ ತಯಾರು ಮಾಡುವಂತ ಕಂಪನಿ ಇದು. ಹಾಗಾಗಿ ಅಲ್ಲಿದ್ದಂತ ಎಲ್ಲ ವಸ್ತುಗಳು ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು. ಆದ್ರೆ ಘಟನೆಯಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಯಾರು ಕಾರ್ಮಿಕರು ಅಲ್ಲಿ ಇರ್ಲಿಲ್ಲ. ರಾತ್ರಿ ಬೆಳಗಿನ ಜಾವ ಆಗಿರುವಂತ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಸಂಪೂರ್ಣವಾಗಿ ಈ ಒಂದು ಸುಗಂಧ ದ್ರವ್ಯ ತಯಾರಿಕಾ ಕಂಪನಿಯ ಘಟಕ ಏನಿದೆ ಅದು ಸಂಪೂರ್ಣವಾಗಿ ಹೊತ್ತಿ ಹುರಿದಿರುವಂತದ್ದು. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇನ್ನೂ ಅಗ್ನಿಶಾಮಕ ದಳದವರು ಇನ್ನೂ ಪ್ರಯತ್ನ ಪಡ್ತಾನೆ ಇದ್ದಾರಂತೆ ಬೆಂಕಿ ನಂದಿಸೋದಕ್ಕೆ. ಇನ್ನೂ ಕಂಟ್ರೋಲ್ ಸಿಗ್ತಾ ಇಲ್ಲ. ಹಾಗಾದ್ರೆ जल्दी करो इधर मारो जल्दी